ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಕ್ಷನರಿ ಡೇಟಾ ಟೈಪ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಡಿಕ್ಷನರಿ ಅಂದರೆ ಏನು, ಕ್ರಿಯೇಟ್ ಮಾಡೋದು ಹೆಂಗೆ, ಆಲ್ಟರ್ ಮಾಡೋದು ಹೆಂಗೆ, ಡಿಲೀಟ್ ಮಾಡೋದು ಹೆಂಗೆ ಆ್ಯಂಡ್ ಆಕ್ಸೆಸ್ ಮಾಡೋದು ಹೆಂಗೆ, ಸೊ ಎಲ್ಲ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಪೈಥಾನ್ನ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಡೇಟಾ ಟೈಪ್ ಬಂದುಬಿಟ್ಟು ಸೆಟ್ ಡೇಟಾ ಟೈಪ್. ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸೆಟ್ ಡೇಟಾ ಟೈಪ್ ಡೆಫಿನೇಷನ್ ಬಂದುಬಿಟ್ಟು ಸೆಟ್ಸ್ ಆರ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್. ಸೊ ಸೆಟ್ ಏನು ಮಾಡುತ್ತೆ ಅಂದರೆ ಪೈಥಾನ್ ಡೇಟಾ ಟೈಪು ನಿಮಗೆ ಆಟೋಮೆಟಿಕ್ಕಾಗಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ದರೆ ಆಟೋಮೆಟಿಕ್ಕಾಗಿ ಕ್ಲಿಯರ್ ಮಾಡುತ್ತೆ ಆರ್ ಡ್ರಾಪ್ ಮಾಡುತ್ತೆ. ಓನ್ಲಿ ಯೂನಿಕ್ ಎಲಿಮೆಂಟ್ಸ್ನ ಮಾತ್ರ ಪಿಕ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೇ ಆರ್ ಡಿಫೈನ್ಡ್ ಬೈ ಎನ್ಕ್ಲೋಸಿಂಗ್ ಎ ಕಾಮಾ ಸಪ್ರೇಟೆಡ್ ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸ್ ವಿತಿನ್ ಕರ್ಲಿ ಬ್ರೇಸಸ್. ಸೊ ನಿಮಗೆ ಡಿಕ್ಷನರಿಯಲ್ಲೂ ಕೂಡ ಕರ್ಲಿ ಬ್ರೇಸಸ್ ಯೂಸ್ ಮಾಡ್ತಾಯಿದ್ರಿ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ಕರ್ಲಿ ಬ್ರೇಸಸ್ ಯೂಸ್ ಮಾಡ್ತೀರಾ ಆರ್ ಸೆಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಓಕೆ. ಆ್ಯಂಡ್ ದೇ ಆರ್ ಯೂಸ್ಫುಲ್ ಫಾರ್ ಪರ್ಫಾರ್ಮಿಂಗ್ ಮ್ಯಾಥಮೆಟಿಕಲ್ ಸೆಟ್ ಆಪ್ರೇಷನ್ಸ್. ಸೊ ಸೆಟ್ ಆಪ್ರೇಷನ್ಸ್ ಲೈಕ್ ಇಂಟರ್ಸೆಕ್ಷನ್, ಯೂನಿಯನ್ ಆ್ಯಂಡ್ ಡಿಫ್ರೆನ್ಸ್. ಸೊ ನಿಮಗೆ ಈ ಸೆಟ್ ಆಪ್ರೇಷನ್ಸ್, ಮ್ಯಾಥಮೆಟಿಕಲ್ ಸೆಟ್ ಆಪ್ರೇಷನ್ಸ್ ಎಲ್ಲಿ ಯೂಸ್ಫುಲ್ ಆಗುತ್ತೋ ಅಲ್ಲಿ ನಿಮಗೆ ಅವ್ರು ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ನಿಮಗೆ ಸೆಟ್ ಡೇಟಾ ಟೈಪು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ಸ್ ಆಫ್ ಸೆಟ್ ಡೇಟಾ ಟೈಪ್ ಬಂದುಬಿಟ್ಟು ದೇ ಆರ್ ಅನ್ಆರ್ಡರ್ಡ್. ಸೊ ಹೇಳ್ದೆಲ್ಲ, ಸೆಟ್ ಅನ್ನೋದು ಆಟೋಮೆಟಿಕ್ಕಾಗಿ ಡೂಪ್ಲಿಕೇಟ್ಸ್ ಎಲ್ಲ ಡ್ರಾಪ್ ಮಾಡುತ್ತೆ. ಸೊ ನೀವು ಒಂದು ಆರ್ಡರಲ್ಲಿ ಕೊಟ್ಟು ಕ್ರಿಯೇಟ್ ಮಾಡಿದ್ರೆ ಸೆಟ್ ಡೇಟಾ ಟೈಪ್ನ, ಅದು ಯೂನಿಕ್ ಎಲಿಮೆಂಟ್ಸ್ನ ಮಾತ್ರ ಪಿಕ್ ಮಾಡಿ ಅನ್ಆರ್ಡರ್ಡ್ ಆಗುತ್ತೆ. ಸೊ ಅದಕ್ಕೆ ಅನ್ಆರ್ಡರ್ಡ್ ಕ್ಯಾರೆಕ್ಟರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಟೇಬಲ್. ಸೊ ಇದನ್ನು ನೀವು ಕ್ರಿಯೇಟ್ ಮಾಡಿ ಆಲ್ಟರ್ ಆರ್ ಚೇಂಜ್ ಮಾಡ್ಬೋದು ಆರ್ ರಿಮೂವ್ ಮಾಡ್ಬೋದು. ಆ್ಯಂಡ್ ಯೂನಿಕ್ ಎಲಿಮೆಂಟ್ಸ್. ಸೊ ಸೆಟ್ ಆರ್ ಆಟೋಮೆಟಿಕಲಿ ಡ್ರಾಪ್ ಡೂಪ್ಲಿಕೇಟ್ಸ್ ಆ್ಯಂಡ್ ಪಿಕ್ ಓನ್ಲಿ ದ ಯೂನಿಕ್ ಎಲಿಮೆಂಟ್ಸ್. ಆ್ಯಂಡ್ ಸಿಂಟ್ಯಾಕ್ಸ್ ಬಂದುಬಿಟ್ಟು, ಸೊ ಸಿಂಟ್ಯಾಕ್ಸ್ ಬಂದುಬಿಟ್ಟು ಸೇಮ್ ಕರ್ಲಿ ಬ್ರೇಸಸ್ ಒಳಗಡೆ ಮಲ್ಟಿಪಲ್ ಐಟಮ್ಸ್ನ ಆ್ಯಡ್ ಮಾಡ್ತೀರಾ. ಐಟಮ್ 1, ಐಟಮ್ 2, ಐಟಮ್ 3, ಐಟಮ್ 4, ಐಟಮ್ n. ಆ್ಯಂಡ್ ಈಗ ನಾನು ಸೆಟ್ ಈಕ್ವಲ್ ಟು ಕರ್ಲಿ ಬ್ರೇಸಸ್ ಓಪನ್ ಮಾಡಿದ್ದೀನಿ. ಇದು ಎಂಟಿ ಬ್ರೇಸಸ್. ಸೊ ಇದನ್ನು ರನ್ ಮಾಡಿದ್ರೆ ರನ್ ಆಗುತ್ತೆ. ನಾನೀಗ ಎಸ್ ಟಿ ಅನ್ನೋ ವೇರಿಯಬಲ್ಲು ಯಾವ ಡೇಟಾ ಟೈಪ್ ಅಂತ ನೋಡಿದ್ರೆ ನಮಗೆ ಡಿಕ್ಷನರಿ ಅಂತಿದೆ. ಓಕೆ. ಬಟ್ ಸೆಟ್ ಹೆಂಗಾಗುತ್ತೆ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡಿ ಎಸ್ ಟಿ ಈಕ್ವಲ್ ಟು ಸೇಮ್ ಕರ್ಲಿ ಬ್ರೇಸಸ್ 1, 2, 3. ಆ್ಯಂಡ್ ನಾವು ಇದನ್ನು ಟೈಪ್ ಆಫ್ ಡಿ ಎಸ್ ಟಿ ಚೆಕ್ ಮಾಡಿದರೆ ಸೆಟ್. ಸೊ ನಿಮಗೆ ಎಂಟಿ ಬ್ರೇಸಸ್ ಕೊಟ್ಟರೆ ಅದು ಡಿಕ್ಷನರಿ ಡೇಟಾ ಟೈಪ್. ಬಟ್ ಆ ಡಿಕ್ಷನರಿ ಒಳಗಡೆ ನೀವು ವ್ಯಾಲ್ಯೂಸ್ನ ಮಾತ್ರ ಕಾಮಾ ಸಪ್ರೇಟೆಡ್ ಕೊಟ್ಟು ವ್ಯಾಲ್ಯೂಸ್ ಹಾಕಿದ್ರೆ ಅದು ನಿಮಗೆ ಸೆಟ್ ಡೇಟಾ ಟೈಪ್ ಆಗುತ್ತೆ. ಓಕೆ. ಆ್ಯಂಡ್ ಫಾರ್ ಎಕ್ಸಾಂಪಲ್, ನೀವು ಈ ಎಸ್ ಟಿ ಅನ್ನೋದನ್ನು ನಾನು ಏನು ಮಾಡ್ತೀನಿ, ನ್ಯೂ ಎಸ್ ಟಿ ಈಕ್ವಲ್ ಟು ಎಸ್ ಟಿ. ಈಗ ಎಸ್ ಟಿ ಅನ್ನೋದು ಯಾವ ಡೇಟಾ ಟೈಪು? ಡಿಕ್ಷನರಿ ಡೇಟಾ ಟೈಪ್. ಸೊ ನಾನು ಹೇಗೆ ಮಾಡ್ತೀನಿ, ಈ ಎಸ್ ಟಿಯನ್ನು ಸೆಟ್ ಅನ್ನೋ ಫಂಕ್ಷನ್ ಒಳಗಡೆ ಸ್ಟೋರ್ ಮಾಡ್ತೀನಿ. ಓಕೆ. ಸೊ ಈಗ ಸೆಟ್ ಅನ್ನೋ ಫಂಕ್ಷನ್ ಒಳಗಡೆ ಎಸ್ ಟಿ ಅನ್ನೋ ವೇರಿಯಬಲ್ನ ಹಾಕಿ, ಆ್ಯಂಡ್ ನಾನು ಈಗ ಟೈಪ್ ಆಫ್ ನ್ಯೂ ಎಸ್ ಟಿ ಪ್ರಿಂಟ್ ಮಾಡಿದ್ರೆ ನನಗೆ ಸೆಟ್ ಡೇಟಾ ಟೈಪ್ ಕೊಡುತ್ತೆ. ಸೊ ಈ ರೀತಿ ನೀವು ಸೆಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ಒಂದು ವೇರಿಯಬಲ್ನ ಸೆಟ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ತೀರಾ. ಓಕೆ. ನಾವು ಕ್ರಿಯೇಟಿಂಗ್ ಎ ಸೆಟ್. ಸೊ ಈಗ ನಾವು ಸೆಟ್ ಡೇಟಾ ಟೈಪ್ ಬಗ್ಗೆ, ಸಿಂಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಈಗ ಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಫ್ರೂಟ್ಸ್ ಈಕ್ವಲ್ ಟು ಕರ್ಲಿ ಬ್ರೇಸಸ್ ಒಳಗಡೆ ಆ್ಯಪಲ್, ಬನಾನಾ ಆ್ಯಂಡ್ ಚೆರ್ರಿ 3 ಫ್ರೂಟ್ ನೇಮ್ಸ್ ಕೊಟ್ಟಿದ್ದೀನಿ. ರನ್ ಮಾಡಿದ್ರೆ ನಮಗೆ ಪ್ರಿಂಟ್ ಆಯಿತು. ಓಕೆ. ನಾವು ಕ್ರಿಯೇಟಿಂಗ್ ಅ ನ್ಯೂ ಸೆಟ್ ಆ್ಯಸ್ ಅ ಡೈರಿ. ಸೊ ನಾವೀಗ ಇನ್ನೊಂದು ವೇರಿಯಬಲ್ ಡೈರಿ ಅನ್ನೋ ವೇರಿಯಬಲ್ ಒಳಗಡೆ ಮಿಲ್ಕ್ ಆ್ಯಂಡ್ ಚೀಸನ್ನು ಆ್ಯಡ್ ಮಾಡಿದ್ದೀವಿ. ಸೊ ರನ್ ಮಾಡಿದ್ರೆ ರನ್ ಆಗುತ್ತೆ. ಆ್ಯಂಡ್ ಮಿಲ್ಕ್ ಆ್ಯಂಡ್ ಚೀಸ್ನ ಡೈರಿ ಅನ್ನೋ ವೇರಿಯಬಲಲ್ಲಿದೆ. ಸೊ ಪ್ರಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆಕ್ಸೆಸಿಂಗ್ ಅ ಸೆಟ್ ಎಲಿಮೆಂಟ್ಸ್. ಸೊ ಈಗ ಸೆಟ್ ಡು ನಾಟ್ ಸಪೋರ್ಟ್ ಇಂಡೆಕ್ಸಿಂಗ್ ಫಾರ್ ಸ್ಲೈಸಿಂಗ್ ಆ್ಯಸ್ ದೇ ಆರ್ ಅನ್ಆರ್ಡರ್ಡ್. ಹವೆವರ್ ಯು ಕ್ಯಾನ್ ಚೆಕ್ ಫಾರ್ ಮೆಂಬರ್ಶಿಪ್ ಯೂಸಿಂಗ್ ದ ಇನ್ ಕೀವರ್ಡ್. ಸೊ ನೀವು ಅಲ್ಲಿ ಟಪಲ್, ಡಿಕ್ಷನರಿ ಆ್ಯಂಡ್ ಲಿಸ್ಟಲ್ಲಿ ಏನು ಮಾಡ್ತಾಯಿದ್ರಿ, ನೀವು ಸ್ಪೆಸಿಫಿಕ್ ಇಂಡೆಕ್ಸ್ನ ಕೊಟ್ಟು ಕಾಲ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಇಂಡೆಕ್ಸಿಂಗ್ ಆರ್ ಸ್ಲೈಸಿಂಗ್ ನಿಮಗೆ ವರ್ಕ್ ಆಗೋಲ್ಲ. ಯಾಕೆ ಅಂತಂದರೆ ಸೆಟ್ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ಡೂಪ್ಲಿಕೇಟ್ಸ್ ರಿಮೂವ್ ಮಾಡಿ ಯೂನಿಕ್ ಎಲಿಮೆಂಟ್ಸ್ನ ಮಾತ್ರ ಪಿಕ್ ಮಾಡಿಕೊಂಡು ಪ್ರಿಂಟ್ ಮಾಡುತ್ತೆ. ಸೊ ಅದಕ್ಕೆ ನಿಮಗೆ ಇದು ಅನ್ಆರ್ಡರ್ಡ್ ಆಗಿರುತ್ತೆ. ಇಂಡೆಕ್ಸಿಂಗ್ ಆ್ಯಂಡ್ ಸ್ಲೈಸಿಂಗ್ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ರೀಪ್ಲೇಸ್ ಆಗಿ ನೀವೇನು ಮಾಡ್ಬೋದು, ಇನ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿ ಅದನ್ನು ಆಕ್ಸೆಸ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ
ಸೊ ಫಸ್ಟು ನಾವು ಇದನ್ನು ಚೆಕ್ ಮಾಡೋಣ. ಸೊ ಈಗ ಆ್ಯಪಲ್ ಅನ್ನೋ ವ್ಯಾಲ್ಯೂ ಫ್ರೂಟ್ಸಲ್ಲಿ ಇದೆಯಾ ಇಲ್ವಾ ಅಂತ. ಟ್ರೂ. ಸೊ ಈಗ ನಾನು ಫ್ರೂಟ್ಸನ್ನು ಪ್ರಿಂಟ್ ಮಾಡಿದ್ರೆ ಆ್ಯಪಲ್ ಬನಾನಾ ಚೆರಿ. ಓಕೆ, ನಾ ಈಗ ಆ್ಯಪಲ್ ಪೇಸಲ್ಲಿ ಬನಾನಾ ಕೊಡ್ತೀನಿ, ಪ್ರಿಂಟ್ ಆಗುತ್ತೆ ಟ್ರೂ. ನಾನೀಗ ಲೆಟ್ಸೇ ಸ್ಟ್ರಾಬೆರಿ ಕೊಡ್ತೀನಿ, ಈಗ ಫಾಲ್ಸ್ ಕೊಡುತ್ತೆ. ಯಾಕೆ ಅಂತಂದರೆ ಸ್ಟ್ರಾಬೆರಿ ಅನ್ನೋ ಫ್ರೂಟ್ ನೇಮು ಫ್ರೂಟ್ಸ್ ಅನ್ನೋ ವೇರಿಯಬಲ್ ಒಳಗಡೆ ಇಲ್ಲ, ಸೊ ಅದಕ್ಕೆ ಫಾಲ್ಸ್. ಸೇಮ್ ವಿತ್ ಆರೆಂಜ್ ಇದೆಯಾ ಇಲ್ವಾ, ಸೊ ಅದಕ್ಕೆ ಫಾಲ್ಸ್ ಕೊಡುತ್ತೆ. ಸೊ ರೀತಿ ನೀವು ಆ್ಯಡಿಂಗ್ ಆರ್ ರಿಮೂವಿಂಗ್ ಎಲಿಮೆಂಟ್ಸ್. ಸೊ ಇದನ್ನು ನೀವು ಇದೆಲ್ಲ ಮ್ಯೂಟೇಬಲ್ ಅಂತ ಸೆಟ್ ಡೇಟಾ ಟೈಪು. ಸೊ ಇದರಲ್ಲಿ ನೀವು ಆ್ಯಡ್ ಮಾಡ್ಬೋದು ಆರ್ ರಿಮೂವ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಯೂಸಿಂಗ್ ಆ್ಯಡ್ ಫಂಕ್ಷನ್. ಸೊ ಆ್ಯಡ್ ಫಂಕ್ಷನ್ನ ಯೂಸ್ ಮಾಡಿ ನೀವು ಆ್ಯಡ್ ಮಾಡ್ತೀರಾ. ಫ್ರೂಟ್ಸ್ ಡಾಟ್ ಆ್ಯಡ್ ಫಂಕ್ಷನ್ ಒಳಗಡೆ ಆರೆಂಜ್. ಸೊ ಈಗ ನಮ್ಮ ಹತ್ರ ಫ್ರೂಟ್ಸಲ್ಲಿ ಏನಿದೆ, ಫ್ರೂಟ್ಸ್ ಅನ್ನೋ ವೇರಿಯೇಬಲ್ ಒಳಗಡೆ ಆ್ಯಪಲ್ ಬನಾನಾ ಚೆರ್ರಿ ಇದೆ. ನಾನೀಗ ಆರೆಂಜ್ ಅನ್ನೋ ಇನ್ನೊಂದು ಫ್ರೂಟ್ಸ್ ಅನ್ನೋ ವೇರಿಯೇಬಲ್ ಒಳಗಡೆ ಆ್ಯಡ್ ಮಾಡಬೇಕು. ನಾಗ ಆ್ಯಡ್ ಮಾಡಿ ಮತ್ತೆ ಫ್ರೂಟ್ಸ್ನ ಪ್ರಿಂಟ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆಯಿತು ಆರೆಂಜ್. ಓಕೆ, ಆ್ಯಂಡ್ ನೀನೀಗ ಡೈರಿ ಅನ್ನೋ ವೇರಿಯೇಬಲ್ ಒಳಗಡೆ ಏನಿದೆ, ಚೀಸ್ ಆ್ಯಂಡ್ ಮಿಲ್ಕ್ ಇದೆ. ಓಕೆ, ನಾನೀಗ ಡೈರಿ ಡಾಟ್ ಆ್ಯಡ್ ಯೋಗರ್ಟನ್ನು ಡೈರಿ ಅನ್ನೋ ವೇರಿಯೇಬಲಲ್ಲಿ ಆ್ಯಡ್ ಮಾಡಿದರೆ ಇದು ಆ್ಯಡ್ ಆಗುತ್ತೆ ಯೋಗರ್ಟ್. ಓಕೆ, ಸೊ ಈ ರೀತಿ ನೀವು ಆ್ಯಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ಒಂದೊಂದು ವ್ಯಾಲ್ಯೂ ಎಕ್ಸಿಸ್ಟಿಂಗ್ ಸೆಟ್ ಆರ್ ವೇರಿಯೇಬಲ್ ಒಳಗಡೆ ಆ್ಯಡ್ ಮಾಡ್ತೀರಾ. ಆ್ಯಂಡ್ ರಿಮೂವಿಂಗ್ ಸಮ್ ವ್ಯಾಲ್ಯೂಸ್ ಫ್ರಮ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವೇರಿಯೇಬಲ್. ಸೊ ನೀವಾಗ ರಿಮೂವ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ಫ್ರೂಟ್ಸಲ್ಲಿ ನಮಗೇನಿದೆ, ಫ್ರೂಟ್ಸಲ್ಲಿ ಆ್ಯಪಲ್, ಬನಾನಾ, ಚೆರ್ರಿ ಆ್ಯಂಡ್ ಆರೆಂಜ್. ಓಕೆ, ಆ್ಯಂಡ್ ಈಗ ಫ್ರೂಟ್ಸ್ ಡಾಟ್ ರಿಮೂವ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ಏನು ರಿಮೂವ್ ಮಾಡಬೇಕು, ಪೈನಾಪಲ್ ಅನ್ನೋ ಫ್ರೂಟನ್ನು ರಿಮೂವ್ ಮಾಡಬೇಕು. ಸೊ ಪೈನಾಪಲ್ ಅನ್ನೋದು ಇದೆಯಾ ಇದರಲ್ಲಿ ಇಲ್ಲ, ಸೊ ಅದಕ್ಕೆ ಎರರ್ ಕೊಡುತ್ತೆ ನಮಗೆ. ಸೊ ನಾನೀಗ ಬನಾನಾನ ರಿಮೂವ್ ಮಾಡ್ತೀನಿ. ಫಸ್ಟು ರಿಮೂವ್ ಆಯಿತಾ. ಸೊ ನಿಮಗೆ ರಿಮೂವ್ ಫಂಕ್ಷನ್ ಯೂಸ್ ಮಾಡೋವಾಗ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಆರ್ ಎನಿಥಿಂಗ್ ಫಾರ್ ಈ ಕೇಸಲ್ಲಿ, ಈ ಸಿನಾರಿಯೋಲ್ಲಿ ಪೈನಾಪಲ್ ಅನ್ನೋ ಫ್ರೂಟ್ಸಲ್ಲಿಲ್ಲ, ಸೊ ಅದಕ್ಕೆ ನಿಮಗೆ ಎರರ್ ಕೊಡ್ತಾಯಿದೆ. ಓಕೆ, ನಾ ಈಗ ಏನು ಮಾಡ್ತೀನಿ, ಡಿಸ್ಕಾರ್ಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಸೊ ನೀವು ರಿಮೂವ್ ಮಾಡೋದಕ್ಕೆ ನೀವು ಐದರ್ ರಿಮೂವ್ ಫಂಕ್ಷನ್ ಯೂಸ್ ಮಾಡ್ತೀರಾ ಆರ್ ಡಿಸ್ಕಾರ್ಡ್ ಫಂಕ್ಷನ್ ಯೂಸ್ ಮಾಡ್ತೀರಾ. ನಿಮಗೆ ಡಿಲೀಟ್ ಕೂಡ ಐತೆ, ಬಟ್ ಇಲ್ಲಿ 2 ಕೇಸಸ್, ರಿಮೂವ್ ಆ್ಯಂಡ್ ಡಿಸ್ಕಾರ್ಡ್. ಸೊ ರಿಮೂವಲ್ಲಿ ನೀವು ಇಲ್ಲದೇ ಇರೋ ಫ್ರೂಟ್ಸನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಎರರ್ ಕೊಡ್ತು, ಬಟ್ ಡಿಸ್ಕಾರ್ಡಲ್ಲಿ ಕೊಡಲ್ಲ. ಸೊ ಅದನ್ನು ನೋಡಿ, ಫ್ರೂಟ್ಸ್ ಡಾಟ್ ಗ್ರೇಪ್. ಈಗ ಫ್ರೂಟ್ಸಲ್ಲಿ ಆ್ಯಪಲ್, ಆರೆಂಜ್, ಚೆರ್ರಿ ಇದೆ. ನಾನೀಗ ಫ್ರೂಟ್ಸ್ ಡಾಟ್ ಡಿಸ್ಕಾರ್ಡ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿ ಗ್ರೇಪ್ ಅನ್ನೋ ಫ್ರೂಟ್ನ ರಿಮೂವ್ ಮಾಡಬೇಕು, ಬಟ್ ಗ್ರೇಪ್ ಇದರಲ್ಲಿಲ್ಲ. ನಾನೀಗ ರನ್ ಮಾಡಿದೆ, ಅದು ರನ್ ಆಗುತ್ತೆ, ಬಟ್ ಎರರ್ ಕೊಡಲ್ಲ. ಸೇಮ್ ಅದೇ ಕೊಡುತ್ತೆ, ಆ್ಯಪಲ್, ಆರೆಂಜ್, ಚೆರ್ರಿ. ಆ್ಯಂಡ್ ನೀನೀಗ ಡೈರಿ ಪ್ರಾಡಕ್ಟ್ಸಿಂದ ಬಟರನ್ನು ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಬಟರ್ ಇಲ್ಲ. ಓಕೆ, ನಾ ಈಗ ಸೇಮ್ ಇದನ್ನೇ ತಗೊಂಬಂದು ಡೈರಿ ಪ್ರಾಡಕ್ಟ್ಸಿಂದ ನಾನು ಮಿಲ್ಕನ್ನು ರಿಮೂವ್ ಮಾಡ್ತೀನಿ. ಮಿಲ್ಕ್ ಡಿಸ್ಕಾರ್ಡ್ ಮಾಡಿದ್ರೆ ಹೋಯಿತು. ಸೊ ಈ ರೀತಿ ರಿಮೂವ್ ಮಾಡುವಾಗ ನಿಮಗೆ ಎರರ್ ಕೊಡುತ್ತೆ ಇಲ್ಲದೇ ಇದ್ದರೆ, ಬಟ್ ಡಿಸ್ಕಾರ್ಡಲ್ಲಿ ಕೊಡಲ್ಲ. ಅದೇ ಡಿಫ್ರೆನ್ಸ್. ಆ್ಯಂಡ್ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೆಟ್ ಆಪ್ರೇಷನ್ಸ್. ಸೊ ನಿಮಗೆ ಸೆಟ್ ಡೇಟಾ ಟೈಪ್ ಬಂದುಬಿಟ್ಟು ಮೇನ್ಲಿ ಫಾರ್ ಸೆಟ್ ಆಪ್ರೇಷನ್ಸ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್. ಸೊ ಫಸ್ಟ್ ಬಂದುಬಿಟ್ಟು ಯೂನಿಯನ್ ಅಂತಂದರೆ ದ ಯೂನಿಯನ್ ಆಫ್ 2 ಡಿಫ್ರೆಂಟ್ ಸೆಟ್ಸ್ ಕಂಬೈನ್ಸ್ ಆಲ್ ಯೂನಿಕ್ ಎಲಿಮೆಂಟ್ಸ್ ಫ್ರಮ್ ಬೋತ್ ಸೆಟ್ಸ್. ನಿಮಗೆ ಬೋತ್ ಸೆಟ್ 1 ಆ್ಯಂಡ್ ಸೆಟ್ 2 ಇದರಿಂದ ಎಲ್ಲ ಕಂಬೈನ್ ಮಾಡಿ ನಿಮಗೆ ಯೂನಿಕ್ ಎಲಿಮೆಂಟ್ಸ್ ಕೊಡುತ್ತೆ. ಸೊ ನೀವು 10th or 12th ನೀವು ಓದಿದರೆ ನಿಮಗೆ ಸೆಟ್ ಆಪ್ರೇಷನ್ಸು, ಇಂಟರ್ಸೆಕ್ಷನ್ ಆ್ಯಂಡ್ ಕಾನ್ಕ್ಯಾಟು, ಯೂನಿಯನ್ ಎಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಸೇಮ್ ಅದೇ ಆಪ್ರೇಷನ್ಸು. ಸೊ ಈಗ ಸೆಟ್ 1 ಈಕ್ವಲ್ ಟು ಕರ್ಲಿ ಬ್ರೇಸಸ್ ಒಳಗಡೆ 1, 2, 3 ಆ್ಯಂಡ್ ಸೆಟ್ 2 ಅಲ್ಲಿ 3, 4, 5. ಸೊ ಇದನ್ನು ನಾವೇನು ಮಾಡ್ತೀವಿ, ಸೆಟ್ 1 ಡಾಟ್ ಈ ಪರ್ಟಿಕ್ಯುಲರ್ ಇದು ಫಸ್ಟ್ ಸೆಟ್ 1 ಡಾಟ್ ಯೂನಿಯನ್ ಆಪ್ರೇಷನ್ ಯಾವ್ದು ಜೊತೆ ಮಾಡ್ತೀರಾ, ಸೆಟ್ 2. ಅದನ್ನು ನಾವು ಯೂನಿಯನ್ ಸೆಟ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀವಿ. ಇದು ಆಪ್ರೇಷನ್ನು, ಸೆಟ್ 1 ಯೂನಿಯನ್ ಸೆಟ್ 2 ಆಪ್ರೇಷನ್ನ ನಾವು ಯೂನಿಯನ್ ಸೆಟ್ ಅನ್ನೋ ಒಂದು ವೇರಿಯೇಬಲ್ ಸ್ಟೋರ್ ಮಾಡಿ ಈಗ ಯೂನಿಯನ್ ಸೆಟ್ಟನ್ನು ಪ್ರಿಂಟ್ ಮಾಡಿದರೆ
ಓಕೆ, ನಾನು ಇದನ್ನು ರನ್ ಮಾಡಿಲ್ಲ, ಇದನ್ನು ರನ್ ಮಾಡ್ತೀನಿ. ಸೆಟ್ 1 ಸೆಟ್ 2 ನಾನು ಇದನ್ನು ಪ್ರಿಂಟ್ ಮಾಡಿದ್ರೆ ನನಗೆ ಯೂನಿಯನ್ ಬಂತು 1 2 3 4 5. ಸೊ ನಿಮಗೆ ಯೂನಿಯನ್ ಕಾನ್ಕ್ಯಾಟ್ ಆಗಿ ಕಂಬೈನ್ ಆಗಿ ಓನ್ಲಿ ಯೂನಿಕ್ ಎಲಿಮೆಂಟ್ಸ್ ಮಾತ್ರ ಪ್ರಿಂಟ್ ಮಾಡುತ್ತೆ. ಸೊ ಅದೇ ರೀತಿ ನಾನು ಸೆಟ್ ಎಕ್ಸ್ ಈಕ್ವಲ್ ಟು ಎ ಬಿ, ಸೆಟ್ ವೈ ಈಕ್ವಲ್ ಟು ಬಿ ಸಿ, ನಾನು ಇದನ್ನು ರನ್ ಮಾಡಿದರೆ ಯೂನಿಯನ್ ಆಪ್ರೇಷನ್ ಸೇಮ್ ಎ ಬಿ ಸಿ. ಸೊ ನೀವು ಯೂನಿಯನ್ ಮಾಡೋಕ್ಕೆ ಐದರ್ ಯೂನಿಯನ್ ಫಂಕ್ಷನ್ನ ಯೂಸ್ ಮಾಡ್ತೀರಾ ಆರ್ ಈ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯೂನಿಯನ್ ಆಫ್ 2 ಸೆಟ್ಸ್ ಡೈರಿ ಆ್ಯಂಡ್ ಫ್ರೂಟ್ಸ್. ಸೊ ಈಗ ನಮ್ಮ ಹತ್ರ ಡೈರಿ ಅಂತಿದೆ, ಫ್ರೂಟ್ಸ್ ಅಂತಿದೆ. ಸೊ ನಿಮಗೆ ಡೈರಿಯಲ್ಲಿ ಬಂದುಬಿಟ್ಟು ಯೋಗರ್ಟ್ ಆ್ಯಂಡ್ ಚೀಸ್, ಐ ಥಿಂಕ್ ಚೀಸ್ ಆ್ಯಂಡ್ ಯೋಗರ್ಟ್. ಆ್ಯಂಡ್ ಫ್ರೂಟ್ಸಲ್ಲಿ ಬಂದುಬಿಟ್ಟು ಆ್ಯಪಲ್, ಚೆರಿ ಆ್ಯಂಡ್ ಆರೆಂಜ್. ನಾನು ಡೈರಿ ಡಾಟ್ ಯೂನಿಯನ್ ಫ್ರೂಟ್ಸ್, ನಾನು ಡೈರಿ ಆ್ಯಂಡ್ ಫ್ರೂಟ್ಸನ್ನು ಯೂನಿಯನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ಚೆರ್ರಿ, ಚೀಸ್, ಯೋಗರ್ಟ್, ಆ್ಯಪಲ್, ಆರೆಂಜ್, ಸೊ ಎಲ್ಲ ಯೂನಿಕ್ ವ್ಯಾಲ್ಯೂಸ್. ಸೊ ಅದಕ್ಕೆ ಕಂಬೈಂಡ್ ಆಗಿ ನನಗೆ ಪ್ರಿಂಟ್ ಆಯಿತು, ಯೂನಿಯನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸೆಟ್ ಆಪ್ರೇಷನ್ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಆಫ್ 2 ಸೆಟ್ಸ್ ರಿಟರ್ನ್ಸ್ ಓನ್ಲಿ ದ ಎಲಿಮೆಂಟ್ ದಟ್ ಆರ್ ಪ್ರೆಸೆಂಟ್ ಇನ್ ಬೋತ್ ಸೆಟ್ಸ್. ಸೊ ನಿಮಗೆ ಈ ಸೆಟ್ 1 ಆ್ಯಂಡ್ ಸೆಟ್ 2 ಒಳಗಡೆ ಎರಡಲ್ಲೂ ಚೆಕ್ ಮಾಡಿ, ಎರಡಲ್ಲೂ ಯಾವ ವ್ಯಾಲ್ಯೂಸ್ ಆದರೆ ಸೇಮ್ ಇದೆಯೋ ಅದನ್ನು ಮಾತ್ರ ಪ್ರಿಂಟ್ ಮಾಡುತ್ತೆ. ಆ್ಯಂಡ್ ಯೂನಿಕ್ ಕೂಡ. ಸೊ ಈಗ ಸೆಟ್ 1 ಆ್ಯಂಡ್ ಸೆಟ್ 2, ಈಗ ಸೆಟ್ 1ನಲ್ಲಿ ಏನಿದೆ, ಸೆಟ್ 1ನಲ್ಲಿ 1 2 3 ಆ್ಯಂಡ್ ಸೆಟ್ 2 ಅಲ್ಲಿ 3 4 5, ಸಾರಿ ಸೆಟ್ 2 ಅಲ್ಲಿ 3 4 5. ನಾ ಈಗ ಸೆಟ್ 1 ಡಾಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ 2 ನಾನು ಪ್ರಿಂಟ್ ಮಾಡಿದರೆ ನನಗೆ 3. ಸೊ ಇದರಲ್ಲೂ 3 ಇದೆ, ಇದರಲ್ಲೂ 3 ಇದೆ, ಬಟ್ 1 2 ಇದರಲ್ಲಿಲ್ಲ, 4 5 ಇದರಲ್ಲಿಲ್ಲ. ಓನ್ಲಿ ಎರಡಲ್ಲೂ ಕಾಮನ್ ಆಗಿರೋ ನಂಬರ್ ಮಾತ್ರ ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲಿ ಎರಡಲ್ಲೂ ಕಾಮನ್ ಆಗಿರೋ 3, ಸೊ ಅದಕ್ಕೆ 3 ಮಾತ್ರ ಪ್ರಿಂಟ್ ಮಾಡ್ತು. ಸೊ ಈ ರೀತಿ ಸೇಮ್ ಸೆಟ್ ಸಿ ಆ್ಯಂಡ್ ಸೆಟ್ ಡಿ ಈಕ್ವಲ್ ಟು 1 3 5 3 4 5. ಇದನ್ನು ಇಂಟರ್ಸೆಕ್ಷನ್ ಮಾಡಿದರೆ ನಮಗೆ 3 ಆ್ಯಂಡ್ 5 ಎರಡಲ್ಲೂ ಕಾಮನ್ ಆಗಿರೋದು. ಓಕೆ, ಸೊ ಅದೇ ರೀತಿ ಅಂಡ್ ಯೂಸ್ ಮಾಡಿ ನೀವು ಇಂಟರ್ಸೆಕ್ಷನ್ ಆಪ್ರೇಷನ್ನ ಪ್ರಿಂಟ್ ಮಾಡಿದ್ರೆ, ಸೊ ಬನಾನಾ ಈಸ್ ಸೇಮ್ ಇನ್ ಬೋತ್, ಕಾಮನ್ ಇನ್ ಬೋತ್, ಎರಡಲ್ಲೂ ಬನಾನಾ ಕಾಮನ್ ಆಗಿದೆ. ಸೊ ನೆಕ್ಸ್ಟ್ ಸೆಟ್ ಆಪ್ರೇಷನ್ ಬಂದುಬಿಟ್ಟು ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಬಿಟ್ವೀನ್ 2 ಸೆಟ್ಸ್ ರಿಟರ್ನ್ ದ ಎಲಿಮೆಂಟ್ಸ್ ದಟ್ ಆರ್ ಇನ್ ದ ಫಸ್ಟ್ ಸೆಟ್ ಬಟ್ ನಾಟ್ ಇನ್ ದ ಸೆಕೆಂಡ್ ಸೆಟ್. ಸೊ ಇದರ ಡಿಫ್ರೆನ್ಸಲ್ಲಿ ಎರಡನ್ನೂ ಕಂಪೇರ್ ಮಾಡಿ ಫಸ್ಟ್ ಸೆಟ್ಟಲ್ಲಿ ಇರೋ ವ್ಯಾಲ್ಯೂಸ್ನ ಮಾತ್ರ, ಎರಡನ್ನೂ ಮ್ಯಾಚ್ ಆಗಿ ಫಸ್ಟ್ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನ ಮಾತ್ರ ಪ್ರಿಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೆಟ್ 1 ಆ್ಯಂಡ್ ಸೆಟ್ 2. ಸೊ ಸೆಟ್ 1ನಲ್ಲಿ 1 2 3, ಸೆಟ್ 2ಅಲ್ಲಿ 3 4 5. ಓಕೆ, ಸೊ ಇಲ್ಲಿ ನೀವು ಸೆಟ್ 1 ಡಾಟ್ ಡಿಫ್ರೆನ್ಸ್ ಸೆಟ್ 2 ಪ್ರಿಂಟ್ ಮಾಡಿದ್ರೆ 1 ಆ್ಯಂಡ್ 2. ಸೊ ಇಲ್ಲಿ 3 ಕಾಮನ್ ಇದೆ, ಸೊ 3 ಮೈನಸ್ ಆಗುತ್ತೆ. ಬಟ್ 4 5 ಪ್ರಿಂಟ್ ಯಾಕಾಗಲ್ಲ? ಡಿಫ್ರೆನ್ಸ್ ಅಂತೆ ಅದೇ. ಡಿಫ್ರೆನ್ಸ್ ಅಂದರೆ ಎರಡಲ್ಲೂ ಕಾಮನ್ ಆಗಿರೋ ಎಲಿಮೆಂಟ್ಸ್ನ ತೆಗೆದುಬಿಟ್ಟು ಸೆಟ್ 1ನಲ್ಲಿ ಆರ್ ಫಸ್ಟ್ ಸೆಟ್ಟಲ್ಲಿ ಯಾವ ಮಿಕ್ಕಿದೆಯೋ ಅದನ್ನು ಮಾತ್ರ ಪ್ರಿಂಟ್ ಮಾಡುತ್ತೆ. ಸೊ ಅದೇ ರೀತಿ ಸೇಮ್ ಇದರಲ್ಲೂ ಕೂಡ ಎಕ್ಸ್ ಆ್ಯಂಡ್ ಝೆಡ್. ಸೊ ವೈ ಕಾಮನ್ ಇದೆ, ಸೊ ಅದಕ್ಕೆ ಎಕ್ಸ್ ಆ್ಯಂಡ್ ಝೆಡ್ನ ಪ್ರಿಂಟ್ ಮಾಡ್ತು. ನಾವು ಚೆಕಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ 2 ಸೆಟ್ಸ್ ಇನ್ ಡೈರಿ ಆ್ಯಂಡ್ ಫ್ರೂಟ್ಸ್. ಮೈಟ್ ಬಿ ಇದರಲ್ಲಿ ಏನೂ ಇರಲ್ಲ, ಎಂಟಿ. ಓಕೆ, ಚೀಸ್ ಆ್ಯಂಡ್ ಯೋಗರ್ಟ್, ಕರೆಕ್ಟ್, ಚೀಸ್ ಆ್ಯಂಡ್ ಯೋಗರ್ಟ್. ಅದರಲ್ಲಿ ನಿಮಗೆ ಕಾಮನ್ ಯಾವುದೂ ಇಲ್ಲ, ಸೊ ನೀವು ಡಿಫ್ರೆನ್ಸ್ ಮೈನಸ್ ಮಾಡೋಕ್ಕೆ ಏನೂ ಇರಲ್ಲ. ಸೊ ಇನ್ನು ಮಿಕ್ಕಿರೋದೇನು ಚೀಸ್ ಆ್ಯಂಡ್ ಯೋಗರ್ಟ್. ಆ್ಯಂಡ್ ನೆಕ್ಸ್ಟ್ ಯುನಿಕ್ ಎಲಿಮೆಂಟ್ ಫಿಲ್ಟ್ರಿಂಗ್. ಸೊ ಯುನಿಕ್ ಎಲಿಮೆಂಟ್ ಫಿಲ್ಟ್ರಿಂಗ್ ಇನ್ ಸೆಟ್ ರೆಫರ್ಸ್ ಟು process of identifying and retaining only those elements that are appear exactly once within a collection. ಸೊ ಇದನ್ನು ಎರಡನ್ನು ಕಂಪೇರ್ ಮಾಡಿ ರಿಟೈನಿಂಗ್ ತಗೊಳ್ಳೋದು ಓನ್ಲಿ ದೋಸ್ ಎಲಿಮೆಂಟ್ಸ್ ಅಪಿಯರ್ಸ್ ಅಟ್ಲೀಸ್ಟ್ ಎಕ್ಸಾಕ್ಟ್ಲಿ ಒನ್ಸ್ ವಿತಿನ್ ಅ ಕಲೆಕ್ಷನಲ್ಲಿ ಒಂದು ಸಲ ಎಕ್ಸಾಕ್ಟಾಗಿ ಇರೋ ವ್ಯಾಲ್ಯೂಸ್ನ ತಗೊಳ್ಳೋದು. ಆ್ಯಂಡ್ ರಿಮೂವಿಂಗ್ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಡೂಪ್ಲಿಕೇಟ್ಸಲ್ಲಿ ನಾನೀಗ ಡೂಪ್ಲಿಕೇಟ್ಸ್ ಅನ್ನೋ ವೇರಿಯಬಲ್ ಒಳಗಡೆ 1 2 2 3 4 4 ಆ್ಯಂಡ್ ಇಲ್ಲಿ 5 6 6 5 4 3 6 ಆ್ಯಂಡ್ 7. ಸೊ ಇಲ್ಲಿ ನಮಗೆ ಡೂಪ್ಲಿಕೇಟ್ಸ್ ತುಂಬ ಇದೆ. ಅಂದರೆ 2 ತುಂಬ ಸಲ ಇದೆ, 3 ತುಂಬ ಸಲ ಇದೆ, 5 4. ಸೊ ರಿಪೀಟ್ ಆಗಿದೆ. ಸೊ ನಾನೀಗ ಸೆಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ
ಡೂಪ್ಲಿಕೇಟ್ಸನ್ನು ಅದರೊಳಗಡೆ ಕೊಡ್ತೀನಿ. ಕೊಟ್ಟು ನಾನೀಗ ಪ್ರಿಂಟ್ ಮಾಡಿದ್ರೆ ನನಗೆ 1 2 3 4 5 6 7 ಯೂನಿಕ್ ಎಲಿಮೆಂಟ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೂಪ್ಲಿಕೇಟ್ಸ್ ರಿಮೂವ್ ಮಾಡಬೇಕು ಅಂತಂದರೆ ಸೆಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀರಾ, ಸಿಂಪಲ್. ಆ್ಯಂಡ್ ಈಗ ಸ್ಲೈಸಿಂಗ್ ಕಾನ್ಸೆಪ್ಟಲ್ಲಿ ನೀವು ಫಸ್ಟ್ ನಾನು ಹೇಳ್ದೆಲ್ಲ ಸೆಟ್ಟಲ್ಲಿ ನಿಮಗೆ ಸ್ಲೈಸಿಂಗ್ ಆಗಲ್ಲ. ಬಟ್ ನೀವು ಹೆಂಗೆ ಮಾಡ್ಬೋದಂದರೆ ಇರೋ ಸೆಟ್ ಡೇಟಾ ಟೈಪ್ನ ಲಿಸ್ಟ್ ಡೇಟಾ ಟೈಪ್ ಕನ್ವರ್ಟ್ ಮಾಡಿ ಅಲ್ಲಿಂದ ನೀವು ಸ್ಲೈಸಿಂಗ್ ಮಾಡ್ಬೋದು. ಸೊ ನಾನೀಗ ಇಲ್ಲೇ ಅದೇ ಮಾಡಿರೋದು. ಸೊ ಮೈ ಸೆಟ್ ಅನ್ನೋ ವೇರಿಯೇಬಲ್ ಒಳಗಡೆ ಆ್ಯಪಲ್ ಬನಾನಾ ಚೆರಿ ಒಂದು ಸೆಟ್, ಇದನ್ನು ನಾನು ಏನು ಮಾಡ್ತೀನಿ, ಲಿಸ್ಟ್ ಅನ್ನೋ ಫಂಕ್ಷನ್ ಒಳಗಡೆ ಹಾಕ್ತೀನಿ. ಸೊ ಈ ಲಿಸ್ಟ್ ಫಂಕ್ಷನ್ ಏನು ಮಾಡುತ್ತೆ, ನೀವು ಕೊಟ್ಟಿರೋ ವೇರಿಯೇಬಲ್ಲು ಲಿಸ್ಟ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದು ಮೈ ಸೆಟ್ ಅನ್ನೋದು ಸೆಟ್ ಡೇಟಾ ಟೈಪ್. ನಾನು ಇದನ್ನು ಲಿಸ್ಟ್ಗೆ ಕನ್ವರ್ಟ್ ಮಾಡಿ ಲಿಸ್ಟ್ ಡೇಟಾ ಟೈಪ್ಗೆ ನಾನು ಅದನ್ನು ಇದನ್ನು ನಾನು ಚೆಕ್ ಮಾಡ್ತೀನಿ ನೋಡಿ. ಆ್ಯಂಡ್ ನಾನಿಲ್ಲಿ ಪ್ರಿಂಟ್ ಮೈ ಲಿಸ್ಟ್ ಕನ್ವರ್ಟ್ ಆಯಿತಾ. ಸೊ ಇಲ್ಲಿ ನಮಗೆ ಫಸ್ಟ್ ಇದ್ದದ್ದು ಸೆಟ್, ಬಟ್ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡಿ ನಾವು ಲಿಸ್ಟಿಗೆ ಕನ್ವರ್ಟ್ ಮಾಡಿದ್ದೀವಿ. ಈಗ ಸ್ಲೈಸಿಂಗ್ ಆಪ್ರೇಷನ್ ನಾವು ಹಂಗೆ ಮಾಡ್ತೀವಿ. ಈಗ ಲಿಸ್ಟಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಸ್ಲೈಸಿಂಗ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಎಂಡಿಂಗ್ ಪಾಯಿಂಟ್ ಏನು ಕೊಟ್ಬಿಟ್ಟು ಇದು ಸ್ಟಾರ್ಟಿಂಗ್ ಆ್ಯಂಡ್ ಇದು ಎಂಡಿಂಗ್, 0th ಇಂಡೆಕ್ಸ್ ಫಸ್ಟ್ ಇಂಡೆಕ್ಸ್ ಸೆಕೆಂಡ್ ಇಂಡೆಕ್ಸ್ ಇದು ಹೋಗುತ್ತೆ. ನಿಮಗೆ ಓನ್ಲಿ ಆ್ಯಪಲ್ ಆ್ಯಂಡ್ ಚೆರಿ ಪ್ರಿಂಟ್ ಮಾಡುತ್ತೆ. ಸೊ ಈ ರೀತಿ ನೀವು ಸ್ಲೈಸಿಂಗ್ ಮಾಡೋದು. ಆ್ಯಂಡ್ ಸ್ಲೈಸಿಂಗ್ ವಿತ್ ಸ್ಟೆಪ್ಸ್ ಸೇಮ್, ನೀವು ಇರೋ ಸೆಟ್ ಡೇಟಾ ಟೈಪ್ ಇರೋ ವೇರಿಯೇಬಲ್ನ ಸೆಟ್ ಲಿಸ್ಟ್ ಅನ್ನೋ ಫಂಕ್ಷನ್ ಕೊಟ್ಟು ಲಿಸ್ಟಿಗೆ ಕನ್ವರ್ಟ್ ಮಾಡಿ ಅಲ್ಲಿಂದ ನೀವು ಸ್ಲೈಸಿಂಗ್ ಮಾಡ್ತೀರಾ. ಸೇಮ್ ಇದರಲ್ಲೂ ಅಷ್ಟೇ, ವಿತ್ ಸ್ಟೆಪ್ಸ್ ಸ್ಲೈಸಿಂಗ್ ಅ ಸ್ಟ್ರಿಂಗ್. ಓಕೆ, ಸೊ ಇದು ಸೇಮ್ ಅಷ್ಟೇ. ಟೆಕ್ಸ್ಟ್ ಅನ್ನೋ ವೇರಿಯೇಬಲಲ್ಲಿ 7th ಇಂಡೆಕ್ಸಿಂದ ಬೇಕು. ವರ್ಲ್ಡ್ ನೋಡಿ 0 1 2 3 4 5 6 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸ್ಪೇಸಸ್ ಕೂಡ ಕೌಂಟ್ ಆಗುತ್ತೆ. ಸೊ 7 ಹತ್ರದಿಂದ ನಿಮಗೆ ವರ್ಲ್ಡ್ ಇದು ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನೀವು ಸ್ಲೈಸಿಂಗ್ ಮಾಡ್ತೀರಾ. ಓಕೆ, ಸೊ ಅಷ್ಟೇ ಸೆಟ್ ಡೇಟಾ ಟೈಪ್. ಸೆಟ್ಟಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಮ್ಯೂಟೇಬಲ್ ಬಟ್ ನಿಮಗೆ ಯೂನಿಕ್ ಎಲಿಮೆಂಟ್ಸ್ನ ಮಾತ್ರ ಕೊಡುತ್ತೆ. ಆ್ಯಂಡ್ ನೀವು ಇರೋ ಸೆಟ್ ಡೇಟಾ ಟೈಪ್ನ ಸ್ಲೈಸಿಂಗ್ ಮಾಡಬೇಕು ಅಂತಂದರೆ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಫಸ್ಟು ಸೆಟ್ಟನ್ನು ಲಿಸ್ಟ್ ಕನ್ವರ್ಟ್ ಮಾಡಿ ಆಮೇಲೆ ಆಕ್ಸೆಸ್ ಮಾಡ್ಕೊತೀರ ಸ್ಲೈಸಿಂಗ್. ಸೊ ಇಷ್ಟೇ ಸೆಟ್ ಡೇಟಾ ಟೈಪ್. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಕೆಲವು ಕ್ವೆಶನ್ಸ್ ಇದೆ. ಸೊ ಇದನ್ನು ಕೋಡ್ ಬರೆದು ಟ್ರೈ ಮಾಡಿ, ರನ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ಸೊ ಅಷ್ಟೇ ಗಾಯ್ಸ್ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಂಕ್ಷನ್ ಮೈಟ್ ಬಿ ಲಿಸ್ಟ್ ಕಾಂಪ್ರಿಹೆನ್ಷನ್ ಮಿಸ್ ಮಾಡಿದ್ವಿ. ಲಿಸ್ಟ್ ಕಾಂಪ್ರಿಹೆನ್ಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಅಷ್ಟೇ ವಿಡಿಯೋದಲ್ಲಿ. ಸೊ ಇಫ್ ಯು ಹ್ಯಾವ್ ಎನ್ ಡೌಟ್, ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಕಲಿತಾ ಇರ್ತಾರೆ ಪೈಥಾನ್ ಪ್ರೋಗ್ರಾಮಿಂಗ್, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವ್ರಿಗೂ ಶೇರ್ ಮಾಡಿ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಬಾಯ್.